ಸಮಸ್ಯೆಗಳು ನೂರಾರು ಇವೆ ಸರ್. ಎಷ್ಟು ದಿನ ಆಯ್ತು ಅವ್ರು ಬಂದು ಹೋಗೋದು, ಇದು ರೋಡ್ಗಳಿಗೆ ಯಾರು ನೋಡ್ತಾ ಇಲ್ಲ ಸರ್. ಏನಪ್ಪ ಕಷ್ಟಪಟ್ಟು ಗೆಲ್ಸವ್ರೆ, ನಾವು ಮಾನ ಮರ್ಯಾದೆ ಉಳಿಸ್ಕೊಬೇಕು ಅನ್ನೋದು ನಿಮ್ಗಿರ್ಬೇಕು. ಏನ್ ಹೇಳಕ್ಕಾಗ್ತದೆ, ಅವ್ರು ಮಾಡ್ತಿದ್ ನಾವ್ ಏನ್ ಮಾಡಕ್ಕಾಗ್ತದೆ, ನಾವು ಗಲಾಟೆ ಮಾಡಕ್ಕಾಗಲ್ಲ. ಒಬ್ಬರದ ಇದು ಯಾರೋ ಹೊಸಬರು ಉಡಿ ವಿಜಯ್ ಕುಮಾರ್ ಅಂದ್ರೆ ಪಕ್ಷ ಕಟ್ಟಿದ್ರು ಅಲ್ವಾ, ಬಿಜೆಪಿ ಟಿಕೆಟ್ ಕೇಳಿ ಹೆಂಗೆ ಅವರು ಫಂಕ್ಷನ್ ಇಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರಂತೆ. ಒಟ್ನಲ್ಲಿ ಗೆದ್ದವ್ರಿಗಿಂತ ಅವರೇ ಒಂಚೂರು ಫಂಕ್ಷನ್ ಮಾಡ್ತಾವ್ರೆ. ಮಾಲೂರು ಜಯಮಂಗ್ಲನೇನಾ ಅಥವಾ ಇನ್ಯಾವ್ದಾರು? ಕೋಡಳ್ಳಿ ಇಲ್ಲಿ ಪಕ್ಕದಲ್ಲಿ ಕೋಡಳ್ಳಿ ಒಂದೇ ಪಂಚಾಯತಿನೇ. ಏನಿಲ್ಲ, ರಸ್ತೆಗಳು ಸರಿ ಇಲ್ಲ, ಬೇರೆ ಏನ್ ಪ್ರಾಬ್ಲಮ್ ಇದೆ ಸರ್? ರಸ್ತೆಗಳು ಸರಿ ಇಲ್ಲ. ಈಗ ವೆಹಿಕಲ್ ಓಡಾಡೋದಕ್ಕೆ ಒಂದು ತೊಂದರೆ ಆಗುತ್ತೆ. ಮಳೆ ಬಿದ್ರೆ ಗುಣಿಗಳೆಲ್ಲ ಮುಚ್ಕೊಂಡಿರ್ತವೆ, ಎಲ್ಲ ಬಿದ್ದೋದು, ಎದ್ದೇಳೋದು, ಆಕ್ಸಿಡೆಂಟ್ ಆಗ್ತಾ ಇರೋದು. ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಫುಲ್ಗೆ ಆಗ್ತಾ ಇದೆ. ಬಿದ್ದೇಳೋದು ಇವೆಲ್ಲ ಇದೆ ಸರ್ ಇಲ್ಲಿ. ಇಲ್ಲಿ ಯಾರು ಶಾಸಕರು ಯಾರು ಬರ್ತಾರೆ ಇಲ್ಲಿ ಶಾಸಕರು ನಂಜೇಗೌಡರ ಕಾಂಗ್ರೆಸ್ ಈಗ ಅವ್ರದ್ದು ಮತ ಎಣಿಕೆ ನಡೀತಾ ಇತ್ತಲ್ವಾ ಈಗ, ಅವರು ಮಂಜುನಾಥ್ ಗೌಡ್ರಿಗೆ ಏನೋ ಗಲಾಟೆ. ಹೌದಂತೆ, ನಮ್ಗೇನ್ ಗೊತ್ತಿಲ್ಲ ಅದು. ಬರ್ತಾರೆ ಈ ಕಡೆ, ಅವ್ರದ್ದು ಏನಾರು ಇರ್ಲಿ. ಬರೋದಿಲ್ಲ, ಎಷ್ಟ್ ದಿನ ಎಷ್ಟ್ ದಿನ ಆಯ್ತು ಅವ್ರು ಬಂದು ಹೋಗೋದು, ಇದು ರೋಡ್ಗಳಿಗೆ ಯಾರು ನೋಡ್ತಾ ಇಲ್ಲ ಸರ್. ಮತ್ತೆ 2ನೇ ಸಲ ಗೆಲ್ಸವ್ರೆ ಜನರ ಪರ. ಅವ್ರು ಇದು ಫ್ರೀಯಿಂದ ಗೆದ್ದಿದ್ದ, ಫ್ರೀ ಇದೆಲ್ಲ ಇದು ಕೊಟ್ಟಿದಾರಲ್ಲ. ಓಕೆ, ಹಂಗಾಗಿ ಗೆದ್ದಿರೋದು ಅಂತೀರಾ. ಓಕೆ ಓಲಿ ನಿಮ್ಮೂರ್ಗೆಲ್ಲ ಬಂದವ್ರ? ಬರ್ತಾ ಇದ್ರೆ ಈಗ ಸದ್ಯಕ್ಕಿಲ್ಲ. ಏನು ರಸ್ತೆ ಗುಂಡಿ ಜೊತೆಗೆ ಇನ್ನೇನ್ ಸಮಸ್ಯೆ ಇದೆ ನಿಮ್ಗೆ? ಸಮಸ್ಯೆಗಳು ನೂರಾರು ಇವೆ ಸರ್. ಏನು ಇದೆ ಒಳ್ಳೇದೇನು ಒಳ್ಳೇದೇನಿಲ್ಲ, ಸಮಸ್ಯೆ ನೂರಾರು ಇದೆ. ಬನ್ನಿ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ನೀವೇನ್ ಮಾಡ್ತೀರಾ? ನಾವು ತೋಟ ಕೆಲಸ ಮಾಡ್ತೀವಿ. ಏನ್ ಈ ಕಡೆ ಏನ್ ಜಾಸ್ತಿ ಬೆಳಿತಾರೆ? ತರಕಾರಿ, ಟಮಾಟ, ತರಕಾರಿ. ಅಷ್ಟೇ. ಏನ್ ಸಮಸ್ಯೆ ಇದೆ ಸರ್ ಜಯಮಂಗ್ಲದಲ್ಲಿ, ಮಾಲೂರಲ್ಲಿ? ಇದೆ ಸರ್, ಇದೆ ಎಲ್ಲಾ ಸಮಸ್ಯೆಗಳು ಇದೆ, ಬೇರೆ ಏನಿಲ್ಲ. ಈಗ ಲಾಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ನೋಡಿದಾಗ ಒಂದು ನಂಜೇಗೌಡ್ರು, ಇನ್ನೊಂದು ಮಂಜುನಾಥ್ ಗೌಡ್ರು, ಇನ್ನೊಂದು ಯಾರೋ ಉಡಿ ವಿಜಯ್ ಕುಮಾರ್. ಯಾರು ಬರ್ತಾ ಇಲ್ಲ ಸರ್ ಈ ಕಡೆ. ರೋಡ್ಗಳು ರಸ್ತೆಗಳೆಲ್ಲ ನೋಡಕ್ಕೂ ಯಾರು ಬರ್ತಾ ಇಲ್ಲ. ಯಾರು ಬರ್ತಾ ಇಲ್ಲ. ಯಾವ ಶಾಸಕರು ಹೋಗ್ಲಿ, ನೀವುಗಳೆಲ್ಲ ಊರವರೆಲ್ಲ ಸೇರಿ ಹೋಗಿ ಶಾಸಕರ ಕಚೇರಿಗೆ ಸಮಸ್ಯೆ ಎಲ್ಲ ಹೋಗಿದ್ರೆ ಸರ್, ಯಾರು ಬರಲ್ಲ, ಹೋಗ್ತಾರೆ ಸರ್. ಈ ಕಡೆ ಬರೋದೇ ಇಲ್ಲ ಅವರು. ಯಾವಾಗ ಹೋಗ್ತಾರೆ ಅಷ್ಟೇ, ಈ ಕಡೆ ಬರಲ್ಲ. ಈ ಕಡೆ ಚಿಕ್ಕ ತಿರುಪತಿ ಐತಪ್ಪ, ಎಲ್ಲರೂ ಇಲ್ಲಿಗೆ ಹೋಗ್ಬೇಕು, ಈ ರೋಡೇ ಚೆನ್ನಾಗಿ. ಹೌದು ಚಿಕ್ಕ ತಿರುಪತಿಗೆ ಹಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಎಲ್ಲಾ ಗುಣಿಗಳೇ ಇರೋದು, ಬಾರ್ಡ್ರ್ ಗಂಟ ಗುಣಿ. ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ ಶಾಸಕರಿಗೆ? ಏನ್ ಹೇಳಕ್ಕಾಗ್ತದೆ, ಅವ್ರು ಮಾಡ್ತಿದ್ ನಾವ್ ಏನ್ ಮಾಡಕ್ಕಾಗ್ತದೆ, ನಾವ್ ಹೋಗಿ ಗಲಾಟೆ ಮಾಡಕ್ಕಾಗಲ್ಲ. ಒಬ್ಬರದ ಇದು. ಓಕೆ, ಹಂಗಾರೆ ಮುಂದಿನ ವರ್ಷಕ್ಕೆ ಏನಾದ್ರು ಬದಲಾವಣೆ ಮಾಡ್ತೀರಾ? ನೋಡೋಣ, ಅದು ಜನಗಳ ಕೈಯಲ್ಲಿದೆ. ಜನಗಳಿಗೆ ಅಲ್ಲ, ನಾವ್ ಒಬ್ಬರ ಕೈಯಲ್ಲಿ ಏನಿದೆ ಸೇರಿದ್ರೆ ಅದೇ ನಾವ್ ಒಬ್ಬರ ಕೈಯಲ್ಲಿ ಇಲ್ಲ, ಎಲ್ಲಾ ಜನಗಳ ಕೈಯಲ್ಲಿದೆ. ಎಲ್ಲಾ ಸೇರಿದ್ರೆ ಇವಾಗ ನೀನ್ ಬೇಡ ಅಂತ ಊರೆಲ್ಲ ಮಾತಾಡಿದ್ರೆ ಇಲ್ಲ, ನೀನ್ ಬೇಕಂದ್ರೆ ಎಲ್ರಿಗೂ ಬೇಕು. ಎಲ್ಲಾರ್ಗು ಅನ್ನಿಸ್ಬೇಕು. ನಾರಾಯಣ ಸ್ವಾಮಿ ಅವ್ರಿಗೆ ಎಷ್ಟು ವರ್ಷ? 68 ಅಂದ್ರೆ ಹೆಚ್ಚು ಕಡಿಮೆ 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ಮಾಲೂರ್ ನೋಡಿದ್ ಬೆಸ್ಟ್ MLA ಯಾರು ನಿಮ್ ಪ್ರಕಾರ? ದೇವರಪ್ಪನವ್ರು ಯಾರ್ಯಾರು ಇದ್ರಲ್ಲ ಅವಾಗ. ಕೃಷ್ಣಯ್ಯ ಶೆಟ್ರು ಇದ್ರು, ನಾಗರಾಜು ಇವರೆಲ್ಲ ಇದ್ರು. ಮತ್ತೆ ಈಗ ನಂಜೇಗೌಡ್ರು 2ನೇ ಸಲ ಗೆದ್ದವ್ರೆ. ಏನ್ ಸಮಸ್ಯೆ ಇದೆ ನಿಮ್ಗೆ? ಏನ್ ಸಮಸ್ಯೆ ನೋಡ್ ಸ್ವಾಮಿ, ಸಮಸ್ಯೆ ಕಾಣಿಸ್ತಾ ಇದಲ್ಲ ನಿಮ್ಗೆ? ಸಮಸ್ಯೆನ ದಾಟ್ಕೊಂಡೇ ಬರ್ಬೇಕು. ಚಿಕ್ಕ ತಿರುಪತಿಗೆ ಹೋಗ್ಬೇಕಂದ್ರೂ ಸಮಸ್ಯೆ ದಾಟ್ಕೊಂಡೇ ಹೋಗ್ಬೇಕು. ಹಾಗಾದ್ರೆ ನೀವೆಲ್ಲ ಹೇಳ್ಬೇಕಪ್ಪ ಊರಲ್ಲಿ ಎಲ್ಲ ದೊಡ್ಡ ಸ್ವಾಮಿ. ನಾವು ಇಬ್ರು ಹೋಗಿ ಹೇಳ್ಬಿಟ್ರೆ ಆಗ್ತದೆ. ನಿನ್ ಗಿಲ್ದಿದ್ದು ಏನಪ್ಪ ಕಷ್ಟಪಟ್ಟು ಗೆಲ್ಸವ್ರೆ, ನಾವು ಮಾನ ಮರ್ಯಾದೆ ಉಳಿಸ್ಕೊಬೇಕು ಅನ್ನೋದು ನಿಮ್ಗಿರ್ಬೇಕು. ಅಲ್ಲ, ಈಗ ಅವ್ರದವ್ರೆ ಉಳಿಸ್ಕೊಳಕ್ ಕಷ್ಟ ಪಡ್ತಾವ್ರಲ್ಲ ಅಲ್ವಾ? ಹಂಗಾಗೈತಿ. ಸರಿ, ಇವ್ರ ಲಾಸ್ಟ್ ಟೈಮ್ 3 ಜನರ ಮಧ್ಯೆ ಫೈಟ್ ಇತ್ತು. ಮಂಜುನಾಥ್ ಗೌಡ್ರು, ನಂಜೇಗೌಡ್ರು, ಉಡಿ ವಿಜಯ್ ಕುಮಾರ್. ಯಾರೋ ಹೊಸಬರು ಉಡಿ ವಿಜಯ್ ಕುಮಾರ್ ಅಂದ್ಬಿಟ್ಟು ಪಕ್ಷ ಕಟ್ಟಿದ್ರು ಅಲ್ವಾ, ಬಿಜೆಪಿ ಟಿಕೆಟ್ ಕೇಳಿ. ಹೆಂಗೆ ಅವರು ಸಿಗ್ತಾರ? ಹಿಂಗೆ ಬರ್ತಾರೆ ಅವರು, ಹಿಂಗೆ ಅವ್ರ ಒಂಚೂರು ಪರಲ್ಲ ಬಂದು ಹೋಯ್ತಾರೆ. ಬರ್ತಾರೆ ಯಾವಾಗ ಎಲೆಕ್ಷನ್ ಟೈಮ್ನಾಗ ಓಟ್ ಬೇಕಾದ್ರೆ ಬರ್ತಾರೆ, ತಿರ್ಗಾ ಪತ್ತಾ ಇರಲ್ಲ. ಯಾವಾಗ ಒಂದ್ಸಾರಿ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರಂತೆ. ಒಟ್ನಲ್ಲಿ ಗೆದ್ದವ್ರಿಗಿಂತ ಅವರೇ ಒಂಚೂರು ಫಂಕ್ಷನ್ ಮಾಡ್ತಾವ್ರೆ. ಇನ್ನೇನು ನೀರಾವರಿ ಏನ್ ಸಮಸ್ಯೆ ಇಲ್ಲ ಇಲ್ಲಿ? ಏನ್ ನೀರಾವರಿ ಏನ್ ಸಮಸ್ಯೆ ಇಲ್ಲ ಸ್ವಾಮಿ. ಏನ್ ಸಮಸ್ಯೆ ಇಲ್ಲ? ಏನ್ ಮುಖ್ಯವಾಗಿ ತರಕಾರಿ ಎಲ್ಲ ಬೆಳಿತೀರಾ? ತರಕಾರಿ ಬೆಳಿತೀರಿ, ಹಿಂಗೆ ರೈತರು ಮುಳುಗಿ ಹೋಗ್ಯವ್ರೆಲ್ಲ. ಎಲ್ಲ ಫ್ರೀ ಎಲ್ಲ ಕೊಟ್ರಲ್ಲ ಈ ಸರ್ಕಾರದವ್ರು? ಯಾವ್ದು ಇಲ್ಲಪ್ಪ.
ಯಾವ ಫ್ರೀನು ನಮ್ಗೆ ಏನೋ ರೂಪಾಯಿ ಫ್ರೀ ಇಲ್ಲ. ಕರೆಂಟ್ ಬಿಲ್ ಎಲ್ಲ ಕಟ್ಟಂಗಿಲ್ವಲ್ಲ? ಏನ್ ಕರೆಂಟ್ ಬಿಲ್ ಕಟ್ಟಲ್ಲ ಬಾ ಸ್ವಾಮಿ. ನೋಡಿ 800 900 ಕಟ್ತಾನೆ ಇದ್ದೀರಿ. ಬಿಲ್ಗಳು ಕೊಡ್ತೀನಿ. ಸುಮ್ನೆ ಒಂದ್ ತಿಂಗಳು ಕಡಿಮೆ ಮಾಡ್ತಾರೆ ಹೇಳಿದ್ದು. ಹಾ. ಬಾ ಇವಾಗ ಬಿಲ್ಗಳು ಎತ್ಕೊಂಡ್ ಬರ್ಲ 800 900 ಬರೇ ಬರ್ತದೆ ತಿಂಗಳು ಫ್ರೀ. ಸುಮ್ನೆ ಎಲ್ಲ ಎಲೆಕ್ಷನ್ ಗಿಮಿಕ್ಕು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.